ಇಂದು ನಮ್ಮ ಭಾರತದಲ್ಲಿ ನಾವು ಬೆಳೆಯೋ, ನಾವು ತಿನ್ನೋ, ನಮ್ಮ ಹೊಟ್ಟೆಗೆ ಹೋಗಬೇಕಾದ ಆಹಾರ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾ? ಈ ದೇಶದಲ್ಲಿ ಉತ್ಪಾದನೆ ಆಗುವ ಆಹಾರದಲ್ಲಿ ಸುಮಾರು 1/3 ಕಸವಾಗಿ ಹೋಗ್ತಿದೆ. ಹಣ್ಣಿನ ಸಿಪ್ಪೆ ಇರ್ಬೋದು, ತರಕಾರಿ ತ್ಯಾಜ್ಯದಿಂದ ಹಿಡಿದು ಉಳಿದ ಅನ್ನದವರೆಗೂ ನಾವು ದಿನವೂ ಎಸೆಯೋ ಈ ಚಿಕ್ಕ ಚಿಕ್ಕ ವಸ್ತುಗಳು ಒಟ್ಟಿಗೆ ಸೇರಿ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಿವೆ. ಈ ಕಸ ಎಲ್ಲಿಗೆ ಹೋಗುತ್ತೆ? ದೊಡ್ಡ ಕಸದ ಗುಡ್ಡಗಳಲ್ಲಿ ಇದು ಸೇರುತ್ತೆ. ಅಲ್ಲಿ ದುರ್ಗಂಧ, ಮಣ್ಣಿನ ಹಾನಿ, ಪರಿಸರ ಮಾಲಿನ್ಯವಾಗಿ ಮತ್ತೆ ಇದನ್ನು ನಿರ್ವಹಿಸಲು ನಮ್ಮ ದೇಶ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ. ಅಂದರೆ ನಾವು ಬೆಳೆಸಿದ ಆಹಾರ ವ್ಯರ್ಥ, ಅದನ್ನು ಸ್ವಚ್ಛಗೊಳಿಸಲು ಮತ್ತೆ ಹಣ ಕೂಡ ವ್ಯರ್ಥ. ಆದರೆ ಇದೇ ಕಸ ನಮ್ಮ ಮಣ್ಣಿಗೆ ಬಂಗಾರ ಆಗಬಹುದಂದರೆ ಹೇಗಿರುತ್ತೆ ಯೋಚನೆ ಮಾಡಿ. ನಾವು ಎಸೆಯೋ ಕಸವೇ ಮತ್ತೆ ನಮ್ಮ ಬೆಳೆಗಳಿಗೆ ಉಪಯೋಗ ಆಗಬಹುದಂದರೆ ಇದು ಒಂದು ಉತ್ಪ್ರೇಕ್ಷೆಯ ಮಾತಲ್ಲ. ಇದನ್ನು ಕಸದಿಂದ ಒಂದು ಗೊಬ್ಬರವನ್ನು ಮಾಡುವ ಒಂದು ವಿಧಾನನೇ ಇದೆ. ಅದಕ್ಕೆ ವರ್ಮಿ ಕಾಂಪೋಸ್ಟಿಂಗ್ ಅಂತ ಹೇಳ್ತಾರೆ. ಇವತ್ತು ಇದರ ಕುರಿತಾದ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡುವ. ವರ್ಮಿ ಕಾಂಪೋಸ್ಟಿಂಗ್ ಹೇಗೆ ಮಾಡೋದು, ಇನ್ನು ಇದರಿಂದ ಬೆಳೆಗಳಿಗೆ ಏನು ಲಾಭ, ಎಷ್ಟೆಲ್ಲ ಪೋಷಕಾಂಶ ಇದರಿಂದ ಬೆಳೆಗಳಿಗೆ ದೊರೆಯುತ್ತೆ ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ನನ್ನ ಚಾನಲ್ ನಿರುತ್ತರವನ್ನು ನೀವು ಇನ್ನೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ವರ್ಮಿ ಕಾಂಪೋಸ್ಟಿಂಗ್ ಗೊಬ್ಬರದ ಬಗ್ಗೆ ನಿಮ್ಮಲ್ಲಿ ಅನೇಕರು ಕೇಳಿರ್ಬೋದು, ಹಾಗೆಯೇ ಕೇಳದೆ ಕೂಡ ಇರ್ಬೋದು. ನನ್ನ ಪ್ರಕಾರ ನಿಮ್ಮಲ್ಲಿ ಆಲ್ಮೋಸ್ಟ್ ತುಂಬ ಜನ ಇದರ ಬಗ್ಗೆ ಕೇಳಿರ್ತೀರ, ಹಾಗೆ ಉಪಯೋಗಿಸಿ ಕೂಡ ಇರ್ತೀರ. ಈ ವರ್ಮಿ ಕಾಂಪೋಸ್ಟಿಂಗ್ ಗೊಬ್ಬರ ಎನ್ನುವಂಥದ್ದು ಈ ಎರೆಹುಳುಗಳ ಸಹಾಯದಿಂದ ಕಸವನ್ನು ಗೊಬ್ಬರವಾಗಿಸುವ ಒಂದು ಸುಲಭ ವಿಧಾನ. ನಾವು ಎಸೆಯೋ ಹಣ್ಣಿನ ಸಿಪ್ಪೆ, ತರಕಾರಿ ತುಂಡು, ಹಾಗೆಯೇ ಅಡುಗೆ ಮನೆಯ ತ್ಯಾಜ್ಯವನ್ನು ಹುಳುಗಳಿಗೆ ಆಹಾರದ ರೀತಿ, ಅಂದರೆ ಈ ಎರೆಹುಳುಗಳಿಗೆ ಆಹಾರದ ರೀತಿ, ಅದರಲ್ಲೂ ರೆಡ್ ವಿಗ್ಲರ್ ಅನ್ನೋ ವಿಶೇಷ ಎರೆಹುಳುಗಳು ಇದನ್ನು ತಿಂದು ಮಣ್ಣಿಗೆ ತುಂಬ ಪೋಷಕಾಂಶ ಇರುವ ಗೊಬ್ಬರವನ್ನು ತಯಾರು ಮಾಡಿ ಕೊಡ್ತದೆ. ಇದನ್ನು ಬ್ಲ್ಯಾಕ್ ಗೋಲ್ಡ್ ಅಂತಾನೆ ಕರೀತಾರೆ. ಯಾಕಂದರೆ ಈ ವರ್ಮಿ ಕಾಂಪೋಸ್ಟಿಂಗ್ ಗೊಬ್ಬರದಲ್ಲಿ ಅಷ್ಟೊಂದು ಪೋಷಕಾಂಶಗಳು, ಮಣ್ಣಿಗೆ ಬೇಕಾಗುವ ಪೋಷಕಾಂಶಗಳು ಅಡಗಿರ್ತವೆ. ಇದೇ ಕಾರಣಕ್ಕೆ ಇದನ್ನು ಮಾಡೋಕ್ಕೆ ನಿಮಗೆ ಏನು ದೊಡ್ಡ ಜಾಗ ಅಥವಾ ಖರ್ಚು ಏನು ಬೇಕಾಗಲ್ಲ. ಅಂದರೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವ ಒಂದು ಅಗತ್ಯನೇ ಇರಲ್ಲ. ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ನೀವು ಮನೆಯಲ್ಲಿ ಒಂದು ಪಿಟ್ ಇರಬೇಕಾಗುತ್ತೆ. ಅಂದರೆ ವರ್ಮಿ ಕಾಂಪೋಸ್ಟಿಂಗ್ ಪಿಟ್ ಇರಬೇಕು. ಪಿಟ್ ಅಂದರೆ 1 ಅಡಿ ಅಗಲದ, ಒಂದು 5-6-7 ಅಡಿ ಉದ್ದದ ಪಿಟ್ ಇರಬೇಕು. ಪಿಟ್ ಅಂದರೆ ನೀವು ಸಿಮೆಂಟಿನಿಂದ ಮಾಡಿದ ಪಿಟ್ ಕೂಡ ಆಗುತ್ತೆ, ಇಲ್ಲದಿದ್ದರೆ ಮರದಿಂದ ಮಾಡಿದ ಒಂದು ಪಿಟ್ ಕೂಡ ಆಗುತ್ತೆ. ನಾನು ಹೇಳಿದ ಅಗಲ ಉದ್ದದಲ್ಲಿ ಇದ್ದರೆ ಸಾಕಾಗುತ್ತೆ. ಇಲ್ಲದಿದ್ದರೆ ನಿಮಗೆ ಈಗ ರೆಡಿಮೇಡ್ ಪಿಟ್ಗಳು ಕೂಡ ಸಿಗುತ್ತೆ, ಅಂದರೆ ಪ್ಲಾಸ್ಟಿಕ್ ಪಿಟ್ಗಳು. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಕೆಳಗೆ ಒಂದು ಸ್ವಲ್ಪ ರಂಧ್ರ ಮಾಡಬೇಕು, ಒಂದು ಚಿಕ್ಕ ರಂಧ್ರ ಇರಬೇಕು. ಯಾಕಂದರೆ ಅದರೊಳಗೆ ಒಂದು ಗಾಳಿ ಆಡುವ ಒಂದು ವ್ಯವಸ್ಥೆ ಇರಬೇಕಾಗುತ್ತೆ. ಈ ಪಿಟ್ನೊಳಗೆ ಮೊದಲು ಒಂದು ಬೇಸ್ ತಯಾರು ಮಾಡಬೇಕಾಗುತ್ತೆ. ನೀವೇನು ಪಿಟ್ಟಿದೆ ಅದರೊಳಗೆ ಒಣ ಕಾಗದ ಇರ್ಬೋದು, ಕಾರ್ಡ್ಬೋರ್ಡ್ ಇರ್ಬೋದು, ಅಥವಾ ಒಣ ಎಲೆಯನ್ನು ಹಾಕಿ ಸ್ವಲ್ಪ ನೀರಿನಿಂದ ತೇವ ಮಾಡಬೇಕು. ಜಾಸ್ತಿ ನೀರು ಹಾಕಬಾರ್ದು, ಒಂದು ಸ್ವಲ್ಪ ತೇವಾಂಶಯುಕ್ತವಾಗುವಷ್ಟು ನೀರನ್ನು ನೀವು ಇದಕ್ಕೆ ಸಿಂಪಡಿಸಬೇಕು. ಇದನ್ನು ಬೇಸ್ ಅಂತ ಕರೀತಾರೆ. ತುಂಬ ಒದ್ದೆ ಕೂಡ ಆಗಬಾರ್ದು, ತುಂಬ ಒಣಗಿ ಕೂಡ ಇರಬಾರ್ದು. ನಂತರ ಇದಕ್ಕೆ ರೆಡ್ ವಿಗ್ಲರ್ ಅಥವಾ ನೀವು ಯಾವುದೇ ಸಾಮಾನ್ಯ ಎರೆಹುಳುಗಳು ಸಿಗುತ್ತೆ ನಿಮಗೆ ಪರ್ಚೇಸ್ ಕೂಡ ಮಾಡ್ಬೋದು. ಕೃಷಿ ಕೇಂದ್ರಗಳಲ್ಲಿ ಕೂಡ ದೊರೆಯುತ್ತೆ, ಕೆಲವು ಕೃಷಿ ಕೇಂದ್ರಗಳಲ್ಲಿ. ಅದನ್ನು ತಗೊಂಡು ಬಂದು ಈ ಪಿಟ್ ಒಳಗೆ ಹಾಕಬೇಕು. ನಾನೇನು ಹೇಳಿದ್ದೇನೆ ಅದಕ್ಕೆ. ಈಗ ನೀವು ದಿನವೂ ಅಡುಗೆ ತ್ಯಾಜ್ಯ ಇದಕ್ಕೆ ಹಾಕ್ಬೋದು. ಹಣ್ಣಿನ ಸಿಪ್ಪೆ, ತರಕಾರಿ ತುಂಡು, ಇವನ್ನೆಲ್ಲ ಇದಕ್ಕೆ ಪಿಟ್ ಒಳಗೆ ಹಾಕ್ಬೋದು. ಅಂದರೆ ದೈನಂದಿನವಾಗಿ ನೀವೇನು ವೇಸ್ಟ್ ಇರ್ತದೆ ನಿಮ್ಮದು, ಈ ಹಣ್ಣಿನ ಸಿಪ್ಪೆ, ಈ ತರಕಾರಿ ಸಿಪ್ಪೆಗಳಿರ್ಬೋದು, ಅಥವಾ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನು ಇದಕ್ಕೆ ಹಾಕ್ಬೋದು. ಇದು ಹಾಕಿದಾಗ ಎರೆಹುಳುಗಳು ಏನಿರ್ತವೆ ಅದನ್ನು ತಿಂದು ಒಂದು ಗೊಬ್ಬರವನ್ನಾಗಿ ನಿಮಗೆ ಪರಿವರ್ತಿಸಿ ಕೊಡ್ತದೆ. ಅಂದರೆ ನೀವು ಈ ತ್ಯಾಜ್ಯವನ್ನು ದಿನವಾಗಿ ಹಾಕ್ಬೋದು. ಒಂದೇ ಸಲ ಪೂರ್ತಿ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಜಾಸ್ತಿ ಹಾಕಿದರೆ ಇದು ಅಷ್ಟು ತಡ್ಕೊಳ್ಳಲ್ಲ. ಅದು ಈ ಎರೆಹುಳುಗಳು ಅಷ್ಟು ಪ್ರೊಸೆಸ್ ಮಾಡುವ ಶಕ್ತಿ ಇವಕ್ಕೆ ಕೆಲವೊಮ್ಮೆ ಇರೋದಿಲ್ಲ ನೀವು ಜಾಸ್ತಿ ಹಾಕಿದಾಗ. ಅದಕ್ಕೆ ಸ್ವಲ್ಪ ಸ್ವಲ್ಪ ದಿನವಾಗಿ ಹಾಕಿ. ಹಾಗೆಯೇ ಇದನ್ನು ಮುಚ್ಚಿ ಇಡಬೇಕಾಗತ್ತೆ. ನೀವು ಗೋಣಿ ಚೀಲದಲ್ಲಿ ಮುಚ್ಚಿ ಅದಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸುವ ವ್ಯವಸ್ಥೆ ಮಾಡಿಕೊಳ್ಳಿ. ಯಾಕಂದರೆ ಇದಕ್ಕೆ ನೆರಳಿನ ಅವಶ್ಯಕತೆ ತುಂಬ ಇರ್ತದೆ. ಹಾಗಾಗಿ ನೀವು ಏನು ಬಿಸಿಲಿನಲ್ಲಿ ಈ ಪಿಟ್ಟನ್ನು ಮಾಡಬೇಡಿ. ಯಾವುದಾದ್ರೂ ಒಂದು ನೆರಳಿನ ಪ್ರದೇಶದಲ್ಲಿ ಮಾಡಿ ಅದರ ಮೇಲೆ ಗೋಣಿ ಚೀಲವನ್ನು ಮುಚ್ಚಿಡಿ. ಹಾಗೆಯೇ ದಿನ ನಿಮ್ಮ ತ್ಯಾಜ್ಯ ವಸ್ತುವನ್ನು ಇದಕ್ಕೆ ಹೀಗೇನೆ ಕೆಲವು ವಾರಗಳ ಈ ರೀತಿ ಮಾಡುವುದರಿಂದ ನಿಮಗೆ ಒಂದು ಕಪ್ಪು, ಅಂದರೆ ಬ್ಲ್ಯಾಕ್ ಆಗಿರುವ ಒಂದು ಗೊಬ್ಬರ ತಯಾರಾಗುತ್ತೆ. ಈ ಎರೆಹುಳುಗಳು ಈ ಗೊಬ್ಬರವನ್ನು ತಯಾರು ಮಾಡಿ ನಿಮಗೆ ಕೊಡುತ್ತೆ.
ಅಂದರೆ 1 ತಿಂಗಳ ನಂತರ. ಸೊ 1 ತಿಂಗಳ ನಂತರ ನಿಮಗೆ ಒಂದು ರೆಡಿಮೇಡ್ ಈ ವರ್ಮಿ ಕಾಂಪೋಸ್ಟ್ ಗೊಬ್ಬರ ರೆಡಿಯಾಗಿ ಹೋಗುತ್ತೆ. ಅಂದರೆ ಈ ಹುಳುಗಳು ನಿಮಗೆ ತಯಾರು ಮಾಡಿ ಕೊಡ್ತವೆ. ಇವನ್ನು ವರ್ಮಿ ಕಾಂಪೋಸ್ಟ್ ಗೊಬ್ಬರ ಅಂತಲೇ ಕರೀತಾರೆ. ಈ ಗೊಬ್ಬರದಲ್ಲಿ ನೈಸರ್ಗಿಕವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮಾತ್ರ ಅಲ್ಲ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಜೊತೆಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಇದರಲ್ಲಿ ಇಲ್ಲದ ಪೋಷಕಾಂಶಗಳನ್ನೋದೇ ಇರೋದಿಲ್ಲ ಅಂತ ನನ್ನ ಭಾವನೆ. ಎಲ್ಲ ಪೋಷಕಾಂಶಗಳು ಇದರಲ್ಲಿ ಅಡಕವಾಗಿರ್ತದೆ. ಇದಲ್ಲದೆ ಮಣ್ಣಿಗೆ ಸಹಾಯ ಮಾಡುವ ಉತ್ತಮ ಬ್ಯಾಕ್ಟೀರಿಯಾ ಮತ್ತು ಎನ್ಸೈಮ್ ಕೂಡ ಇರ್ತವೆ. ಅಂದರೆ ನಾನು ಸಿಂಪಲ್ ಆಗಿ ಹೇಳುವುದಾದರೆ, ನೀವು ಸಾವಿರಾರು ರೂಪಾಯಿ ಈ ರಾಸಾಯನಿಕ ಗೊಬ್ಬರಕ್ಕೆ, ಪೊಟ್ಯಾಷ್ ಇರ್ಬೋದು, ನಿಮ್ಮ DAP ಇವಕ್ಕೆಲ್ಲ ಖರ್ಚು ಮಾಡೋಕ್ಕಿಂತ ಈ ರೀತಿಯ ಒಂದು ನ್ಯಾಚುರಲ್ ಗೊಬ್ಬರಕ್ಕೆ ಖರ್ಚು ಮಾಡೋದು ಉತ್ತಮ ಅಂತ ಭಾವನೆ. ಯಾಕಂದರೆ ಇದು ನ್ಯಾಚುರಲ್ ಆಗಿ ನಿಮ್ಮ ರಾಸಾಯನಿಕ ಗೊಬ್ಬರಗಳು ಮಾಡುವಷ್ಟು ಕೆಲಸವನ್ನು ಸುಲಭವಾಗಿ ಮಾಡ್ತವೆ. ಇದರಿಂದ ಮಣ್ಣು ಮೃದುವಾಗುತ್ತೆ, ನೀರು ಹಿಡಿಯುವ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಈ ಗೊಬ್ಬರವನ್ನು ಬಳಸೋದ್ರಿಂದ ಸಸ್ಯಗಳಿಗೆ ಪೋಷಕಾಂಶ ಸುಲಭವಾಗಿ ಲಭ್ಯವಾಗುತ್ತದೆ. ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯುವಲ್ಲಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಇದನ್ನು ಬಳಸೋದು ಕೂಡ ಏನು ಬಹಳ ಕಷ್ಟಕರವಾದ ಒಂದು ಕೆಲಸ ಅಲ್ಲ. ಒಂದು ಗಿಡಕ್ಕೆ ಸಾಮಾನ್ಯವಾಗಿ 200ರಿಂದ 500 ಗ್ರಾಮ್ವರೆಗೆ ಹಾಕ್ಬೋದು. ದೊಡ್ಡ ಗಿಡಗಳಿಗೆ ಅಥವಾ ಮರಗಳಿಗೆ 1ರಿಂದ 2 kg ಹಾಕ್ಬೋದು. ಹಾಗೆಯೇ ಈ ವರ್ಮಿ ಕಾಂಪೋಸ್ಟಿಂಗ್ ಗೊಬ್ಬರ ರೆಡಿ ಆದಮೇಲೆ ಒಂದು ವಿಷಯವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಏನಂದರೆ, ಅದನ್ನು ನೀವೊಂದು ಸಾರಿಸಿ, ಈ ಹುಳುಗಳನ್ನು ಬೇರೆ ಮಾಡಿ, ನಂತರ ಗೊಬ್ಬರವನ್ನು ಬೇರೆ ಮಾಡಿ, ಹುಳುಗಳನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ನೀವು ಮಣ್ಣಿಗೆ ಹಾಕಬೇಡಿ. ಆ ಹುಳುಗಳನ್ನು ಹಾಗೆಯೇ ಒಂದು ಸಾರಿಸಿ ಬೇರೆ ಕಡೆ ಇಟ್ಟು ನೀವು ನೆಕ್ಸ್ಟ್ ಕಾಂಪೋಸ್ಟಿಂಗಿಗೆ ಅದೇ ಹುಳುಗಳನ್ನು ಉಪಯೋಗಿಸ್ಬೋದು. ಹಾಗಾಗಿ ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ಅತ್ಯಂತ ಮುಖ್ಯವಾಗಿ ನಾವು ಎಸೆಯೋ ಕಸ ಮತ್ತೆ ನಮ್ಮ ಮಣ್ಣಿಗೆ ಉಪಯೋಗವಾಗ್ತದೆ ಅಂದರೆ ಈ ವರ್ಮಿ ಕಾಂಪೋಸ್ಟಿಂಗ್ ಗೊಬ್ಬರದ ಮುಖಾಂತರ. ಇದು ಕಸವನ್ನು ಕೂಡ ಕಡಿಮೆ ಮಾಡಿಸ್ತದೆ, ಮಣ್ಣು ಬಲವಾಗಿಸುವಲ್ಲಿ ಹೆಲ್ಪ್ ಮಾಡ್ತದೆ, ಕೃಷಿ ಆರೋಗ್ಯಕರವಾಗಿಸಲು ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಈ ವರ್ಮಿ ಕಾಂಪೋಸ್ಟಿಂಗ್ ಎನ್ನುವಂಥದ್ದು ಒಂದು ರೈತನಿಗೆ ವರದಾನ ಅಂತಾನೆ ಹೇಳ್ಬೋದು. ಇವತ್ತೇ ಇದನ್ನು ಪ್ರಾರಂಭ ಮಾಡಿ ಪ್ರಕೃತಿಗೆ ಸಹಾಯ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಮಣ್ಣನ್ನು ಬಲವಾಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ. ಇನ್ನು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.